ಕಚಡಗಳ ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿಲ್ಲ ನೀವು. ನಮ್ ವಿಡಿಯೋ ಬಂದು ಕಮೆಂಟ್ ಹಾಕಿ ನಿಮಗ್ ದಮ್ಮಿದ್ರೆ. ನಮಸ್ಕಾರ, ನಾನು ಹಿತೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ನಾನು ಮಂತ್ರಾಲಯಕ್ಕೆ ಹೋಗಿದ್ದು ರಾಯರು ಮೃತ್ತಿಕೆ ಅದ್ರದ್ದು ವಿಡಿಯೋ ಚೆನ್ನಾಗಿ ಓಡ್ತಾ ಇದೆ, ಎಲ್ರಿಗೂ ಮೃತ್ತಿಕೆ ಸಿಕ್ಕಿದೆ, ಅವ್ರದ್ದು ಕಷ್ಟ ಎಲ್ಲ ಪರಿಹಾರ ಆಗ್ತಾ ಇದೆ, ಆಗತ್ತೆ ಅನ್ನೋದಕ್ಕೆ ಖುಷಿಯಿಂದ ಮಾಡ್ಲಾ. ವಿಡಿಯೋ ಸ್ವಲ್ಪ ಚೆನ್ನಾಗಿ ಓಡ್ತಾ ಇದೆ ಅಂತ ಖುಷಿಗೆ ಮಾತಾಡ್ಲಾ ನಾನು. ಇಲ್ಲ ಅಂತ ಅಂದ್ರೆ ಕಚ್ಚಡಗಳು ಡಿಸ್ಲೈಕ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ ಎಷ್ಟು ಜನ ಡಿಸ್ಲೈಕ್ ಮಾಡಿದ್ದಾರೆ ಅಂತ. ಅಲ್ಲ, ಆ ವಿಡಿಯೋದಲ್ಲಿ ಡಿಸ್ಲೈಕ್ ಮಾಡೋ ಅಂತದ್ದು ಏನಿತ್ತು? ಏನ್ ನಾನೇನು ಅರೆಮರೆ ಮೈ ತೋರಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೀನ? ಇಲ್ಲ ಏನಾದ್ರೂ ಕಚ್ಚಡವಾಗಿ ಮಾತಾಡಿದ್ದೀನ? ನಿಜವಾಗ್ಲೂ ಹೇಳ್ತೀನಿ, ರಾಯರಿದ್ದಾರೆ ಅಂತ ಅಂದ್ರೆ ರಾಯರೇ ನೋಡ್ಕೊಳ್ತಾರೆ. ಯಾರು ಡಿಸ್ಲೈಕ್ ಮಾಡಿದಾರೋ ಖಂಡಿತ ರಾಯರೇ ನೋಡ್ಕೊಳ್ತಾರೆ. ಅಷ್ಟು ಖುಷಿಯಿಂದ ನಾನು ಅಷ್ಟು ವಿಡಿಯೋ ಮಾಡ್ಕೊಂಡು ಎಲ್ರಿಗೂ ಒಂದು ಒಳ್ಳೇದಾಗ್ಲಿ ಅಂತ ನನ್ಗೇನ್ ವಿಷಯ ಗೊತ್ತು, ನಾನು ನೋಡ್ದಂಗ ಆಗತ್ತೆ, ವಿಡಿಯೋ ತೋರಿಸ್ದಂಗ ಆಗತ್ತೆ ಅಂತ ಹೇಳಿ ನಾನು ಅಷ್ಟು ದೂರ ಹೋಗಿ ವಿಡಿಯೋ ಮಾಡಿದೀನಿ. ಇದೊಂದು ಟೀಮ್ ತರ ಮಾಡ್ಕೊಂಬಿಟ್ಟಿದ್ದಾರೋ ಏನೋ ಡಿಸ್ಲೈಕ್ ಮಾಡ್ಕೊಳ್ಳೋದು. ಎಲ್ಲ ವಿಡಿಯೋಗೂ ನಂದು ಒಂದು ಸ್ವಲ್ಪ ಡಿಸ್ಲೈಕ್ ಅಂತಿರುತ್ತೆ. ಆಯ್ತು, ನಾನು ಅದು ಬಿಡು, ಅದು ನಂದು ಮನೆಗ್ ವಿಡಿಯೋ ತೋರಿಸಿರ್ತೀನಿ, ಇಲ್ಲ ಏನೋ ಒಂದು ವಿಡಿಯೋ ತೋರಿಸಿರ್ತೀನಿ, ಅದಕ್ಕೆ ಡಿಸ್ಲೈಕ್ ಮಾಡಿರ್ತಾರೆ ಬಿಡು ಅಂತ ನಾನು ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಇದ್ರಲ್ಲಿ ನನ್ಗೆ 1000 ಜನದ ಮೇಲೆ ಕಮೆಂಟ್ ಮಾಡಿದ್ದಾರೆ, ಮೃತ್ತಿಕೆ ನಮಗ್ ಬೇಕು, ದಯವಿಟ್ಟು ಕಳಿಸ್ಕೊಡಿ, ನಾವ್ ಇಷ್ಟು ತೊಂದ್ರೆಲಿದ್ದೀವಿ ಅಷ್ಟು ತೊಂದ್ರೆಲಿದ್ದೀವಿ ಅಂತ. ಎಲ್ರು ಅಷ್ಟು ಪ್ರೀತಿಯಿಂದ, ನಾವು ನೋಡೇ ಇಲ್ಲ ಅಷ್ಟು ಚೆನ್ನಾಗಿ ತೋರಿಸಿದೀರಾ ನೀವು, ಮೃತ್ತಿಕೆ ಎಲ್ಲಿ ಸಿಗುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಅಷ್ಟು ನಮಗ್ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅಂದಾಗ ಇವ್ ಯಾವ ಕಚ್ಚಡಗಳು ಡಿಸ್ಲೈಕ್ ಮಾಡಿ ನಮ್ ವಿಡಿಯೋ ನೋಡೋದೇ ಬೇಡ, ಡಿಸ್ಲೈಕ್ ಮಾಡಂಗಿರ ನನ್ನ ವಿಡಿಯೋ ಯಾಕೆ ನೋಡ್ತೀರಾ ನೀವು? ನಾನು ಒಂದು ಮಾತು ಹೇಳ್ತೀನಿ, ಯೂಟ್ಯೂಬ್ ಮಾಡಿರೋರಾದ್ರೆ ನಂತರ ಬೆಳೆದು ಸಿಲ್ವರ್ ಬಟನ್ ತೆಗೆದು ತೋರಿಸಿ ಡಿಸ್ಲೈಕ್ ಮಾಡಿರೋರು. ಇಲ್ವಾ, ಯೂಟ್ಯೂಬ್ ಮಾಡಿಲ್ಲ ಅಂದ್ರೆ ಒಂದು ಯೂಟ್ಯೂಬ್ ಮಾಡ್ಬಿಟ್ಟು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಮಾಡಿ ನನ್ ವಿಡಿಯೋ ಬಂದು ಕಮೆಂಟ್ ಹಾಕಿ ನಿಮಗ್ ದಮ್ಮಿದ್ರೆ. ಇದು ಚಾಲೆಂಜ್, ನಾನು ಓಪನಿಂಗ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಿಮ್ ದಮ್ಮಿದ್ರೆ ಮಾಡಿ ತೋರಿಸ್ರಿ. 1 ತಿಂಗಳು ಟೈಮ್ ಕೊಡ್ತೀನಿ ನಾನು, 1 ತಿಂಗಳು ಬೇಡ 3 ತಿಂಗಳು ಟೈಮ್ ಕೊಡ್ತೀನಿ. 1000 ಸಬ್ಸ್ಕ್ರೈಬರು 4000 ವಾಚ್ ಅವರು ಮಾಡಿ ತೋರಿಸ್ಬಿಟ್ಟು ನನಗ್ ಬಂದೇಳಿ, ನಾನೇ ಡಿಸ್ಲೈಕ್ ಮಾಡಿ. ನಿಮಗ್ ದಮ್ಮಿದ್ರೆ, ನಿಮ್ಗೆ ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿರೋರು ಯಾವತ್ತೂ ಈ ತರ ಮಾಡಲ್ಲ. ಅದು ಹೋಗಿ ಮಂತ್ರಾಲಯದು ರಾಯರ್ ವಿಡಿಯೋಗೆ ಹೋಗಿ ಡಿಸ್ಲೈಕ್ ಮಾಡಿದಿರಲ್ಲ, ಎಂತ ಕಚ್ಚಡ ಜನ ಇರ್ಬೇಕು ನೀವು. ಮತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ತೋರಿಸ್ತೀನಿ ನೋಡಿ ಮುಂದೆ. 77% ಸಬ್ಸ್ಕ್ರೈಬರ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ. ಆ ವಿಡಿಯೋನ ನಾನು ಬೇರೆ ವಿಡಿಯೋ ನಾನು ಮಾತಾಡಲ್ಲ, ಯಾಕಂದ್ರೆ ಬೇರೆ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ. ಮಂತ್ರಾಲಯದ ವಿಡಿಯೋ ಅಷ್ಟು ಚೆನ್ನಾಗಿ ಮಾಡಿದೀನಿ, ಅಷ್ಟು ಹೋಗಿ ಮೃತ್ತಿಕೆ ವೀಣಮ್ಮನ ಹತ್ರ ಮಾತಾಡ್ಸಿದೀನಿ, ಎಲ್ಲಾ ಮಾಡಿದೀನಿ. ನೀವು 77% ಜನ ನನಗೆ ವಿಡಿಯೋ ಸಬ್ಸ್ಕ್ರೈಬರ್ ಮಾಡದೆ ವಿಡಿಯೋ ನೋಡಿರೋದು. ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾನು ತೋರಿಸ್ತೀನಿ ನೋಡಿ ಡಿಸ್ಲೈಕ್ ಎಷ್ಟು ಜನ ಮಾಡಿದ್ದಾರೆ ಏನು ಅಂತ ನಾನು ತೋರಿಸ್ತೀನಿ ನೋಡಿ. ಬಂದಿದೆ ಮಂತ್ರಾಲಯದ ವಿಡಿಯೋ, ಇದು ಟಾಪ್ 1ನಲ್ಲಿದೆ. ನಾನು ಈ ವಾರದಲ್ಲಿ ಹಾಕಿರೋದ್ರಲ್ಲಿ ಟಾಪ್ 1ನಲ್ಲಿದೆ ನೋಡಿ. ಇಷ್ಟು ನನಗೆ ವ್ಯೂಸ್ ಬಂದಿದೆ, ಇಷ್ಟು ವಾಚ್ ಅವರ್ ಆಗಿದೆ, ಇಷ್ಟು ಸಬ್ಸ್ಕ್ರೈಬರ್ ಬಂದಿದ್ದಾರೆ ನನಗೆ. ಮತ್ತು ನೋಡಿ, ಇದು ಡಾಲರ್ ಆಗಿರೋದು ನನಗೆ 4 ದಿವಸ ಆಗಿದೆ ವಿಡಿಯೋ ಹಾಕಿ. 4 ದಿವಸಕ್ಕೆ ನಂಗೆ ಡಾಲರ್ ಇಷ್ಟ ಆಗಿರೋದು. ಡಿಸ್ಲೈಕ್ ನೋಡಿ, 11 ಜನ ಡಿಸ್ಲೈಕ್ ಮಾಡಿದ್ದಾರೆ. ಕಚ್ಚಡಗಳಲ್ವ ಇವರು? 1000 ಜನ ಲೈಕ್ ಕೊಟ್ಟಿರಬೇಕಾದ್ರೆ 11 ಜನ ಡಿಸ್ಲೈಕ್ ಮಾಡಿದ್ದಾರೆ ಅಂದರೆ ಬೇಜಾರಾಗುತ್ತೋ ಇಲ್ವೋ? ನಾನು ಹೇಳ್ದಂಗೆ ಬೇರೆ ವಿಡಿಯೋ ಆದರೆ ಅದೊಂಥರ, ದೇವ್ರ ವಿಡಿಯೋಗೆ ಹೋಗಿ ಡಿಸ್ಲೈಕ್ ಮಾಡಿದ್ದಾರೆ. ಮತ್ತು ನೋಡಿ, ಇದು ಟಾಪ್ ಮೂಮೆಂಟ್ ಅಂದರೆ ನಮ್ಮದು ಈ ಥರ ಓಡಿದ್ರೆ ನಮ್ಮದು ವೈರಲ್ ಆಗುತ್ತೆ ವಿಡಿಯೋ ಅಂತ ಹೇಳಿ ನೋಡಿ. ಇದು ವಿಡಿಯೋ ವೈರಲ್ ಆಗ್ತಾಯಿದೆ, ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾನು ಚಿರಋಣಿ ಅದಕ್ಕೆ. ನೋಡಿ ಇವಾಗ ಎಷ್ಟು ಜನ ನೋಡಿದ್ರು, ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಾರೆ ನೋಡಿ, ನಮ್ಗೆ ಯಾವ್ಯಾವ ಏಜ್ ಅವ್ರು ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ನೋಡಿ ಫೀಮೇಲ್ ಎಷ್ಟು ಜನ, ಇದು ಎಷ್ಟು ಜನ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ, ಯಾವ ಏಜ್ ಅವರು ಯಾವ ದೇಶದಿಂದ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನಾಟ್ ಸಬ್ಸ್ಕ್ರೈಬರು 79%, 20% ಬರೀ ಸಬ್ಸ್ಕ್ರೈಬ್ ಮಾಡಿರೋರು ನೋಡಿರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನಂದು ಇಷ್ಟೊತ್ತಿಗೆ ಗೋಲ್ಡನ್ ಬಟನು ಬಂದಿರೋದು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಾನು, ಪ್ಲೀಸ್. ನೋಡಿದ್ರಲ್ಲ ಎಷ್ಟು ಜನಕ್ಕೆ ಮೃತ್ತಿಕೆ ಕೊಡೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯನ ಅಷ್ಟು ಜನಕ್ಕೆ ಕೊಡ್ತಾ ಇದ್ದೀನಿ, ಒಂದೆಲ್ರದ್ದು ಕಷ್ಟ ಪರಿಹಾರ ಆಗ್ಲಿ ಅಂತ. ಇವಾಗ ಮೈಸೂರಲ್ಲಿ ಒಬ್ರು ರಾಜು ಅಂತ ಹೇಳಿ
ಅವ್ರ ಮನೇಲಿ ಮೃತ್ತಿಕೆ ಇದೆಯಂತೆ, ಆದ್ರೆ ಅವ್ರಿಗೆ ಕೊರಿಯರ್ ಮಾಡೋದಕ್ಕೆ ಬರಲ್ಲ. ನಿಮ್ಗೆ ಯಾರಾದ್ರೂ ಮೈಸೂರಲ್ಲಿ ಇರೋರು ಮಾತ್ರ, ಯಾಕಂದ್ರೆ ಬೆಂಗಳೂರಿಂದ ಎಲ್ಲ ಹೋಗಿ ತಗೊಳೋದಕ್ಕಾಗಲ್ಲ. ಮೈಸೂರಲ್ಲಿ ಇರೋರು ಮಾತ್ರ ಯಾರಾದ್ರೂ ಇದ್ರೆ ದಯವಿಟ್ಟು ನನ್ನ ನಂಬರ್ ಕೊಡಿ ಅವ್ರಿಗೆ ಅಂತ ವಾಟ್ಸಪ್ ಅಲ್ಲಿ ಬಂದು ಹೇಳಿದ್ರು. ಯಾರಾದ್ರೂ ಮೈಸೂರಲ್ಲಿ ಇರೋರು ಮೃತ್ತಿಕೆ ಬೇಕು ಅನ್ಸಿದ್ರೆ ನನಗೆ ವಾಟ್ಸಪ್ ಅಲ್ಲಿ ಬಂದೇಳಿ, ನಾನು ರಾಜು ಅವ್ರ ನಂಬರ್ ಕೊಡ್ತೀನಿ. ಅವ್ರಿಗೆ 4 ಗಂಟೆ ಮೇಲೆ ನೀವು ಕಾಲ್ ಮಾಡಿ, ಯಾಕಂದ್ರೆ 4 ಗಂಟೆ ಒಳಗಡೆ ಅವರು ಆಫೀಸಲ್ಲಿ ಇರ್ತಾರೆ. ಹಾಗಾಗಿ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಜು ಅವರೇ, ಧನ್ಯವಾದಗಳು. ಮತ್ತೆ ತುಂಬಾ ಫ್ರೆಂಡ್ಲಿ ಆಗಿ, ತುಂಬಾ ಕ್ಲೋಸ್ ಆಗಿ ನನ್ನ ಏಳಿಗೆ ಬಯಸ್ತಾ ಇದ್ದೀರಾ. ಥ್ಯಾಂಕ್ ಯು ರಾಜು ಅವರೇ. ಈಗ ನೋಡಿದ್ರಲ್ಲ ಎಷ್ಟು ಜನ ಡಿಸ್ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಅದು ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಒಂದು ನನ್ನ ಕೈಯಲ್ಲಾದಷ್ಟು ಒಂದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದು ವಿಡಿಯೋ ಮಾಡಿ, ಒಂದು ಇದನ್ನ ಇನ್ ಮುಂದಕ್ಕೆ ಇನ್ನೂ ಜಾಸ್ತಿ ನಾನಿವಾಗ ಇದಕ್ಕೆ ಹೋಗ್ತೀನಿ, ಬದ್ರಿ ಕೇದಾರ್ನಾಥ್ಗೆಲ್ಲ ಹೋಗ್ತಾ ಇದ್ದೀನಿ. ಬಂದ ಮೇಲೆ ಆದಷ್ಟು ಜನಕ್ಕೆ ಮೃತ್ತಿಕೆ ಎಲ್ರೂ ಕೈಗೂ ತಲುಪೋ ತರ ನಾನು ಮಾಡ್ತೀನಿ. ಅದೊಂದು ನಂದು ಹಠ ಬಂದಿದೆ, ಮಾಡೇ ಮಾಡ್ತೀನಿ. ಈಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.